ಬರಗಾಲ ತಡೆಗಟ್ಟುವಿಕೆ. ಈ ನಿಟ್ಟಿನಲ್ಲಿ ನಮ್ಮ ಮರಗಳು ಏನು ಪಾತ್ರ ವಹಿಸ್ತವೆ, ಬರಗಾಲ ತಡೆಗಟ್ಟುವಿಕೆಯಲ್ಲಿ ಮರಗಳು ಏನು ಪಾತ್ರ ವಹಿಸ್ತವೆ? ಪರಿಸರ ಅಂದ್ರೆ ಕೇವಲ ಮರಗಳಲ್ಲ, ನಮ್ಮ ಸುತ್ತಮುತ್ತಲಿರುವ ಸಣ್ಣ ಸಣ್ಣ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಜೀವ ಇಲ್ಲಿರೋ ಪ್ರತಿಯೊಂದು ವಸ್ತುವು ಪರಿಸರವನ್ನ ಮಾಡ್ತದೆ. ಆದ್ರೆ ಈ ಪರಿಸರವನ್ನ ಸುಂದರವಾಗಿ ಬದುಕಲಿಕ್ಕೆ, ಮನುಷ್ಯನಿಗೆ ಯೋಗ್ಯವಾಗಿ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುವುದು ಒಂದು ಮರ. ಅದು ಹೇಗೆ ಅಂದ್ರೆ ಮರಗಳು ತಮ್ಮ ಬೇರಿನಲ್ಲಿ ಮಳೆಯಿಂದಾಗಿ ಬರುವ ನೀರನ್ನು ಹಿಡಿದಿಟ್ಕೊಂಡು ಅದನ್ನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತದೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಭೂಮಿಯಲ್ಲಿ 3% ನೀರಿದೆ, 1% ಭೂಭಾಗ ಇದ್ದು ನಾವು ಅದರಲ್ಲಿ ವಾಸಿಸ್ತಾ ಇದ್ದೇವೆ. ಆದ್ರೆ ಕುಡಿಯಲಿಕ್ಕೆ ಅಥವಾ ಸಿಹಿ ನೀರು ಅಂತ ಏನು ಹೇಳ್ತೇವೆ ಅದು ಎಷ್ಟು ಪ್ರತಿಶತ ಇದೆ? ಬರೀ ಕೇವಲ 2% ಮಾತ್ರ ಇದೆ. ಸೊ ನಾವೀಗ ಇರೋವಂತ 2% ನೀರನ್ನು ಸಹ ನಾವು ಕಳ್ಕೊಂಡ್ರೆ ಅದು ಮತ್ತೆ ರಿಸ್ಟೋರ್ ಆಗ್ಲಿಕ್ಕೆ ತುಂಬಾ ಸಮಯ ಬೇಕಾಗ್ತದೆ. ಹಾಗಾಗಿ ನಮ್ಮಿಂದ, ನಮ್ಮ ಪ್ರತಿಯೊಬ್ಬ ಮನುಷ್ಯನಿಂದಲೂ ಏನು ಆ ನೀರನ್ನು ಉಳಿಸಲಿಕ್ಕೆ ಅಥವಾ ಅದರ ಮಟ್ಟವನ್ನು ಜಾಸ್ತಿ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದಾದ್ರೆ, ಪ್ರತಿಯೊಬ್ಬರು ಸಹ ಸಸಿಗಳನ್ನು ನೆಟ್ಟು ಅದನ್ನು ಪೋಷಿಸಿದರೆ ಮರಗಳು ಮಳೆ ನೀರನ್ನು ಹಿಡಿದ್ಬಿಟ್ಟು ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸ್ತದೆ. ನಿಮಗೆ ಅನಿಸ್ಬೋದು, ಹಾಗಾದ್ರೆ ಮರ ಮಾತ್ರ ಇದ್ರೆ ಸಾಕ ಪರಿಸರದಲ್ಲಿ, ಬೇರೆ ಪ್ರಾಣಿ ಪಕ್ಷಿಗಳು ಬೇಡವಾ ಅಂತ? ಬಟ್ ಎಲ್ಲ ಪ್ರಾಣಿ ಪಕ್ಷಿಗಳು ಸಹ ಬೇಕು. ಈಗ ಒಂದು ಜೀವಿಗಳ ಸರಪಳಿಯ ಆಹಾರ ಕೊಂಡಿ ಅಂತ ಹೇಳಿ ಎಲ್ಲ ನೀವು ಓದಿರ್ಬೋದು ವಿಜ್ಞಾನದಲ್ಲಿ. ಸೊ ಅದರ ಪ್ರಕಾರ ಪ್ರತಿಯೊಂದು ಜೀವಿಯು ಮತ್ತೊಂದು ಜೀವಿ ಮೇಲೆ ಅವಲಂಬಿತವಾಗಿರ್ತದೆ. ಈಗ ಇಲ್ಲಿ ನೀರು ಬರುವುದಕ್ಕೂ ಕಾಡಲ್ಲಿರೋ ಹುಲಿಗೂ ನಿಮ್ಗೆ ಏನ್ ಸಂಬಂಧ ಅಂತ ಹೇಳಿ ಎನಿಸ್ಬಹುದು. ಆದ್ರೆ ನೀವು ಯೋಚನೆ ಮಾಡಿ, ಕಾಡಲ್ಲಿರೋ ಹುಲಿಗಳ ಸಂಖ್ಯೆ ಒಂದ್ ವೇಳೆ ಕಮ್ಮಿ ಆದ್ರೆ ಅದು ತಿಂದು ಬದುಕುವಂತ ಅದು ಯಾವ ಪ್ರಾಣಿಯನ್ನು ತಿಂದು ಬದುಕ್ತದೆ, ಲೈಕ್ ಜಿಂಕೆ ಇಂಥದ್ದೆಲ್ಲದರದ್ದು ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆದಾಗ ಅದು ತಿನ್ನುತ್ತಿರುವಂತ ಸಸ್ಯಗಳು ಅಂದ್ರೆ ಹುಲ್ಲು ಅಂಥದ್ರದ್ದೆಲ್ಲ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಸೊ ಯಾವಾಗ ಹುಲ್ಲು ಮರಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಅದು ಹಿಡಿದಿಟ್ಕೊಳ್ತಿರ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಲ್ಲೇ ನೀರು ಹಿಡಿದಿಟ್ಟಿರುವಂತಹ ಪ್ರಮಾಣ ಕಡಿಮೆ ಆದ್ರೆ ಬೆಟ್ಟಗುಡ್ಡಗಳಿಂದಲೇ ನದಿಗಳು ಹುಟ್ಟಿ ಹರಿದು ಬರುವಂತಹ ಪ್ರಮಾಣ ಕಡಿಮೆ ಆಗಿ ಇಲ್ಲಿ ನಮಗೆ ನಲ್ಲಿಯಲ್ಲಿ ಬರುವ ನೀರಿನ ಪ್ರಮಾಣ